1,10,00,000 ರು ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಮತ್ತು ಬಸ್ ಶೆಲ್ಟರ್ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ. ಪಾಂಡವಪುರ ತಾಲೂಕಿನ ಹುಲ್ಕೆರೆಕೊಪ್ಪಲು ಗೇಟ್ ಬಳಿ ಪಿಡಬ್ಲ್ಯೂಡಿ ಇಲಾಖೆ ವತಿಯಿಂದ 200 ಮೀಟರ್ ಉದ್ದದ ರಸ್ತೆ ಅಗಲೀಕರಣ ಮತ್ತು ಬಸ್ ಶೆಲ್ಟರ್ ನಿರ್ಮಾಣ ಕಾಮಗಾರಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯರವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು, ಕಾರ್ಯಕರ್ತರು, ಗ್ರಾಮಸ್ಥರ ಜೊತೆ ಮಾತನಾಡುತ್ತಾ ಕಲ್ಲಂಗಡಿ ಹಣ್ಣನ್ನು ಸವಿದರು. ಈ ಸಂದರ್ಭದಲ್ಲಿ ಹುಲ್ಕೆರೆಕೊಪ್ಪಲು ಗ್ರಾಮದ ಯಜಮಾನರು, ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅದು ಎತ್ಕೊಳ್ಳೋಣ ಬಾಯಣ್ಣ ಸೈಡ್ಗೆ ಇಟ್ಕೊಳ್ತೀರ ಹಂಗೆ ಇಲ್ಲಿ ಹಿಂಗ್ ನೋಡ್ಬಿಡೆ ಕುಮಾರಣ್ಣ ಇರುವ ನಿಮಿಷ ಇಲ್ಲಿ ಕೊಪ್ಪಲು ಗೇಟ್ ಅಲ್ಲಿ ಕಾಮಗಾರಿ ಚಾಲನೆ ಕೊಡೋಕ್ಕೆ 1,10,00,000 ರೂಪಾಯಿಯಲ್ಲಿ 200 ಮೀಟರ್ ಏನಿದೆ ಇಲ್ಲಿ ಆಕ್ಸಿಡೆಂಟ್ಸ್ ಅಂತ PWD ಅಲ್ಲಿ ಇಲ್ಲಿ ಎಲ್ಲಿ ಆಕ್ಸಿಡೆಂಟ್ ಆ ಜಾಗದ ಅಭಿವೃದ್ಧಿ ಇದನ್ನ ಎಕ್ಸ್ಟೆನ್ಷನ್ ಮಾಡಿ ಅಗಲ ಮಾಡಿ ಬಸ್ ಸ್ಟ್ಯಾಂಡ್ಗಳನ್ನು ಕಟ್ಟಿ ಜೊತೆಗೆ ಏನೇನು ಸೇಫ್ಟಿ ಮಾಡಬೇಕು ಈ ಸೆಕ್ಟರ್ನಲ್ಲಿ ಆ ಒಂದು ಕಾಮಗಾರಿ ಅದ್ರ ಜೊತೆಗೆ 200 ಮೀಟರ್ ಎಕ್ಸ್ಟೆನ್ಷನ್ ಮಾಡಬೇಕು, ರಸ್ತೆನ ಅಗಲ ಮಾಡಿ ಇದೆಲ್ಲ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮನ ಮತ್ತೊಮ್ಮೆ ಹೇಳಿದಂಗೆ PWD ಡಿಪಾರ್ಟ್ಮೆಂಟ್ ನಡೀತದೆ. ಇದೆಲ್ಲ ಸಿದ್ಧತೆ ಮಾಡ್ತಾರೆ. ಇಲ್ಲೇ ಮೇಲ್ಕೋಟೆಯಿಂದನೇ ಬಂದೆ ಎಲ್ಲ ದೀಪ ಅಲಂಕಾರದ್ದು ರಸ್ತೆಗಳದ್ದು ಏನೇನು ರೆಡಿ ಮಾಡೋದು ಎಲ್ಲ ಸುಮಾರು ದಿನದಿಂದಾನೇ ಅಧಿಕಾರಿಗಳು ಮಾಡಿ ಮೀಟಿಂಗ್ ಮಾಡಿ ಇವತ್ತು ಸಾಯಂಕಾಲದಿಂದನೇ ಎಲ್ಲ ಕಾರ್ಯಕ್ರಮಗಳು ಶುರುವಾಯಿತು. ಉತ್ಸವ ಆಮೇಲೆ 28ನೇ ತಾರೀಕು ನೋಡಿ ಏನು ಹಿಂದಿನ ವರ್ಷಗಳಲ್ಲಿ ಏನೇನು ಸಿದ್ಧತೆಗಳು ಮಾಡ್ಕೊಂಡಿದ್ವಿ ಅದೇ ರೀತಿ ಈ ವರ್ಷದಲ್ಲಿ ಇದ್ದೇ ಮಾಡ್ತೀವಿ. ಏನು ಸಣ್ಣ ಪುಟ್ಟದ್ದು ಸಮಸ್ಯೆಗಳಾಗಿರ್ಬೋದು ಒಂದು ವರ್ಷ ನಾನು ಈ ಸರಿಪಡಿಸೋಕ್ಕೆ ಸ್ಪಾನ್ಸರಲ್ಲಿ ಈ ವರ್ಷ ಯಾಕೆ ಅಂತ ವಿಷಯ ಅಂತ ನಂಗೆ ಅರ್ಥ ಆಗ್ತಾ ಇದೆ. ಹೋದ ವರ್ಷ ಸ್ಪಾನ್ಸರಲ್ಲಿ ಬಂದು ಊಟ ಮಾಡಿಸ್ಬೋದು ಇಲ್ಲಿ ನಮ್ಮ ಹಾಸನ ಬಿಲ್ಡಿಂಗ್ ಅಲ್ಲಿ ಹೊರಗಡೆ ಬಂದು ಹೊರಗಡೆ ಅಡುಗೆ ಮಾಡಿ ಅವರೇ ಮಾಡಿಸ್ಬೋದು. ಇದರದ್ದು ಹಲವಾರು ಜನರು ಭಕ್ತಾದಿಗಳು ಅವರು ಸೇವೆ ಸಲ್ಲಿಸಬೇಕು ಈ ಥರ ಸೇವೆಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ ಹಿಂದಿನಿಂದ. ಈ ಸತಿನೂ ಅದೇ ರೀತಿ ಇನ್ನೂ ಹೆಚ್ಚಾಗಿ ನಾವು ಮಾಡ್ತೀವಿ ಅಂತ ಬೇರೆ ಬೇರೆಯವರು ಬರ್ತಿದ್ದಾರೆ ಅಷ್ಟೇ. ಅದ್ರ ಬದಲು ಅದಷ್ಟೇ ಸೇವೆ ಸಲ್ಲಿಸಬೇಕು, ನಮಗೆ ಒಳ್ಳೇದು ಮಾಡಿ ಅವರು ನಾನು ದುಡ್ಡು ಕೊಡಲ್ಲ ಸಾಮಗ್ರಿನ ಇನ್ನೊಬ್ರು ದುಡ್ಡು ಕೊಡ್ತೀವಿ ನೀವು ಮಾಡಿಸ್ತೀವಿ ಆ ಥರ ಈ ಫುಡ್ ಜಾಸ್ತಿ ಆಗಿರೋದ್ರಿಂದ ಈ ಸಮಸ್ಯೆ. ಅದನ್ನ ಅದು ಯಾಕೆ ದುಡ್ಡಿಲ್ಲ ಅಂತ ಕೇಳ್ತಾವ್ರೆ ಅನ್ನೋದನ್ನ ಸಮಸ್ಯೆ ಉದ್ಭವ ಆಯಿತು. ಸರ್ಕಾರದಿಂದ 3 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಕೊಡ್ತಾ ಇದ್ರು. ಈ ವರ್ಷ 3 ವರ್ಷ ಎಲ್ಲ ಜಾಸ್ತಿ ಕೊಟ್ಟಿದ್ರು, ಈ ವರ್ಷ ಕಮ್ಮಿ ಕೊಟ್ಟಿದ್ದಾರೆ. ಅದು ನಮ್ಮ ಖರ್ಚಾಗದೆ ಕಮ್ಮಿ, ಅದಕ್ಕಿಂತ ಆದಷ್ಟು ಇದಿಲ್ಲ. ಯಾಕೆ ಈ ಸತಿ ದೊಡ್ಡ ವಿಷಯ ಒಂದ್ ಕಡೆ ನಿರೀಕ್ಷಕರಿಗೆ ಸಾಕಷ್ಟು ಕಾರ್ಯಕರ್ತರು ಅಥವಾ ಗ್ರಾಮಸ್ಥರ ಇದಾಗ್ತಾ ಇದೆ. ಒಂದ್ ಕಡೆ ಮೇಲ್ಪಡೆ ರಸ್ತೆ ಅಭಿವೃದ್ಧಿ ಮಾಡಿದಂತೆ ಉಳು ಸೇವೆ ಮಾಡ್ತಾರೆ, ಮತ್ತೊಂದ್ ಕಡೆ ಅವೇರ್ವೇಲಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಒದಗಿಸಿಲ್ಲ ಅಂತ ಹೇಳಿ ಮತದಾನ ಬಹಿಷ್ಕಾರ ಮಾಡ್ತಾರೆ. ರಾಜಕಾರಣಿಗಳನ್ನ ಬರಬಾರ್ದು ಅಂತ ಹೇಳಿ ಕಟಾಪಣೆ ಮಾಡಿದ್ದಾರೆ.
ಯಾಕೆ ಅಭಿವೃದ್ಧಿ ಮಾಡೋದು ನಡೀತಾ ಇದೆ. ಆದಷ್ಟು ಎಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರದಿಂದ ಬರುವಂಥ ಅನುದಾನಗಳನ್ನು ನಾವೆಲ್ಲ ಯಾವ ಊರಲ್ಲಿ ಮತ್ತೆ ಜೊತೆಗೆ ಎಲ್ಲಿ ಸಮಸ್ಯೆಗಳಿದೆ ಅದನ್ನೆಲ್ಲ ಅಡ್ರೆಸ್ ಮಾಡ್ತಾ ಇದ್ವಿ. ಅವರು ಅವೇರಳ್ಳಿಯಲ್ಲಿ ಬಂದಿದ್ದು ನಾನು ಹೋಗಿದ್ದೆ, ತೋರಿಸಿದ್ರು, ಒಂದು ರಸ್ತೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಸರ್ಕಾರದಿಂದ ತಕ್ಷಣವೇ ಈಗ ಅವ್ರನ್ನ ತೋರಿಸಿದ್ದಕ್ಕೂ ನಾವು ರಸ್ತೆ ಅದೇ ಅವರ ಹಬ್ಬ ಇದ್ದಿದ್ದಕ್ಕೂ 3-4 ವಾರಗಳಿಂದ ಅಷ್ಟೇ ಸಮಯ. ಇಷ್ಟೊತ್ತಿಗೆ ಇಡೀ ಕೆಲಸಗಳನ್ನ ಮಾಡಿಸೋಕ್ಕೆ ಈಗ ಸರ್ಕಾರ ಬಿಡುಗಡೆ ಮಾಡಿಸಿ ಕೆಲಸ ಮಾಡ್ತಾರೆ. ಈಗೆಲ್ಲ ಆ ಬಿಸಿಯಲ್ಲಿ ಏನಾಗಿತ್ತು ಅದನ್ನು ಬಿಡುಗಡೆ ಬಿಡುಗಡೆ ಮಾಡಿ ಅಭಿವೃದ್ಧಿ ಮಾಡಿ ಊರು ಸೇವೆ ಮಾಡುವಂಥದ್ದು ಲೈಟ್ ಹಾಕಿಲ್ಲ ಅಂತ ಮನವಿ ಕೊಟ್ಟಿದ್ರು. 2 ವಾರದ ಮುಂಚೆ ಲೈಟ್ ಬೇಗುಡಿಯಿಂದ ದೀಪಾಲಂಕಾರ ಮಾಡೇ ಮಾಡ್ತೀವಿ. ಜಕ್ಕನಹಳ್ಳಿಯಿಂದ ಬೇರ್ಕೋಡೆ ತನಕ ಆ ಕಡಿಮೆ ಅಲ್ಲದೆ ಹೇಳೋದಲ್ಲ. ಈಗ 2 ವಾರ 3 ವಾರದಲ್ಲಿ ತಕ್ಷಣ ಆಯೋಗಕ್ಕೆ ದುಡ್ಡು ಬಿಡುಗಡೆ ಆಗಬೇಕು. ಅದೇ ಪರ್ಮನೆಂಟ್ ಲೈಟ್ ಸ್ಟ್ರಕ್ಚರ್ಸ್ ಹಾಕಿಸ್ಬೇಕು ಅಂತೇಳಿ ಅದೇ ರೀತಿ ಅದನ್ನು ಹಾಕಿಸ್ತೀವಿ. ಉಂಡಿಯಾ ಬಡಿ ಬಡಿ ಬಡ ಬಡಿ 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 ಬಡ ಬಡ ಅಲ್ಕೆ ಕೊಡು